ಸಮಯದಲ್ಲಿ ಈ ಸೂರಿನ ವೀರಭದ್ರನ ದೇವರಾಣೆ ರೈತರಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ತೇನೆ ಅಂತ ಸಂಸದ ಬಿವೈ ರಾಘವೇಂದ್ರ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಹೇಳಿ ಗೆದ್ರು. ಆದರೂ ಚುನಾವಣೆಯ ನಂತರ ಈ ಸೂರಿನ ಸಮಸ್ಯೆಯನ್ನ ಮರೆತಿದ್ದಾರೆ ಎಂದು ಹೋರಾಟಗಾರ ತೀನಾ ಶ್ರೀನಿವಾಸ್ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಕೆಪಿಟಿಎಸ್ಎಲ್ ಯೋಜನೆ ಈ ಸೂರಿನಲ್ಲಿ ಜಾರಿಯಾದರೆ 10,000 ಅಡಿಕೆ ಮರಗಳನ್ನು ಕಡಿದು ಹಾಕಬೇಕಾಗತ್ತೆ. ವಿದ್ಯುತ್ ಗ್ರಿಡ್ಗೆ 4 ಕಿಲೋಮೀಟರ್ ಬದಲು ಬೇರೆ ಜಾಗವನ್ನೇ ತೋರಿಸಿದ್ದಾರೆ. ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗೆಹರಿಸುವಲ್ಲಿ ಅದರಲ್ಲೂ ಬಿಎಸ್ವೈ ಕುಟುಂಬ ವಿಫಲವಾಗಿದೆ ಎಂದು ದೂರಿದರು. ಕೋಲಾರದಲ್ಲಿ ಸುಮಾರು 300 ಎಕರೆ ಮಾವಿನ ಮರಗಳನ್ನು ಕಡಿದು ಹಾಕಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ತಾಲೂಕಿನಲ್ಲಿ 100 ಎಕರೆ ತೋಟವನ್ನು ನಾಶ ಮಾಡಿದ್ರು. ತೀರ್ಥಹಳ್ಳಿಯಲ್ಲೂ ಸಹ ತೋಟವನ್ನು ಕಡಿದ್ರು. ಶಿವಮೊಗ್ಗ ತಾಲೂಕಲ್ಲಿ ಕಡಿದ್ರು. ಮೊನ್ನೆ ದೊಡ್ಡಮಘಟ್ಟದಲ್ಲಿ 3,000 ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ರು. ನಮ್ಮ ಸಾಗರ ತಾಲೂಕಿನ ಜೋಗದಲ್ಲೂ ಸಹ ಇದೇ ರೀತಿ ದೌರ್ಜನ್ಯ ನಡೀತು. ಇವತ್ತು ನಮ್ಮ ಶಾಸಕಾಂಗ ಸಂಪೂರ್ಣ ವಿಫಲ ಆಗಿದೆ. ರೈತರಿಗೆ, ದುಡಿಯ ವರ್ಗದ ಜನರಿಗೆ ನ್ಯಾಯ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಕಾರ್ಯಾಂಗನೂ ವಿಫಲ ಆಗಿದೆ, ನ್ಯಾಯಾಂಗನೂ ಎಲ್ಲ ಮಂಜೂರಾದಂಥ ಜಾಗನೇ. ಬಹುತೇಕ ರೈತರ ಹೆಸರಿಗೆ ಮಂಜೂರಾದಂಥ ಕಂದಾಯ ಇಲಾಖೆ ಜಮೀನು, ಹಕ್ಕುಪತ್ರ ಇದೆ, ಖಾತೆ ಇದೆ, ಪೋಡಿ ಆಗಿದೆ, ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ, ಬೋರ್ವೆಲ್ ತೆಗೆಸಿದ್ದಾರೆ. ಈ ರೀತಿ ಮಾಡಿದ ಬಗರಕುಂ ಜಮೀನೇನಲ್ಲ. ಇದನ್ನು ಮನಗಂಡು ನಮ್ಮ ರೈತರು ಏನು ಮಾಡಿದ್ರು, AC ಅವ್ರನ್ನ ಸಾಗರ ಹಿಂದಿನ AC ಸಂಸದರಾದಂಥ ರಾಘವೇಂದ್ರ ಮತ್ತು ವಿಜಯೇಂದ್ರ ಎರಡೂ ಜನ ಇವರು ಊರಿನ ವೀರಭದ್ರ ದೇವಸ್ಥಾನದ ಬಂದು ವೀರಭದ್ರ ದೇವರ ಆಣೆಗೂ ನಿಮ್ಮೂರಿಗೆ ರೈತರಿಗೇನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ತೀವಿ, ನಮಗೆ ಬೆಂಬಲಿಸಿ ಅಂತ ಹೇಳಿ ವೀರಭದ್ರ ದೇವರ ಮೇಲೆ ಆಣೆ ಹಾಕಿ ಅವರು ಚುನಾವಣೆಯನ್ನು ಗೆದ್ದರು. ಶಾಸನಸಭೆ, ಲೋಕಸಭೆ ಚುನಾವಣೆ. ಆದರೆ ಚುನಾವಣೆ ನಂತರ ಈ ಸಮಸ್ಯೆಯನ್ನು ಬಗೆಹರಿಸೋದನ್ನು ಮರ್ತಿದ್ದಾರೆ ಶಿಕಾರಿಪುರ ಕ್ಷೇತ್ರದ ಸಂಸದರು, ಶಾಸಕರು. ಯಡಿಯೂರಪ್ಪನವರ ಕುಟುಂಬವನ್ನು, ಯಡಿಯೂರಪ್ಪರ ಕುಟುಂಬ ಶಿಕಾರಿಪುರ ಕ್ಷೇತ್ರದ ಋಣನ ಸಾಮಾನ್ಯವಾಗಿ ತೀರ್ಸೋಕ್ಕಾಗೋದಿಲ್ಲ, ಸಾಧಾರಣವಾಗಿ ತೀರ್ಸೋಕ್ಕಾಗಲ್ಲ. 7 ಸಲ ಶಾಸಕರಾಗಿ ಮಾಡಿದ್ದಾರೆ ಯಡಿಯೂರಪ್ಪನವ್ರನ್ನ. 3 ಸರಿ ಸಂಸದರಾಗಿದ್ದಾರೆ ರಾಘವೇಂದ್ರ. ಅವರ ಇನ್ನೊಬ್ಬ ಸಹೋದರ ವಿಜಯೇಂದ್ರ ಶಾಸಕರಾಗಿದ್ದಾರೆ. ಯಡಿಯೂರಪ್ಪನವ್ರು ಇವರು ಆರಿಸಿರೋದ್ರ ಪರಿಣಾಮ ಅವರು ಮುಖ್ಯಮಂತ್ರಿ ಆದರು 4 ಸರಿ, ವಿರೋಧ ಪಕ್ಷದ ನಾಯಕರಾದರು, MLC ಆದರು, MP ಆದರು. ಎಲ್ಲ ಸ್ಥಾನಮಾನಗಳನ್ನು ಪಡೆದು ನಮ್ಮ ಜಿಲ್ಲೆಯ ಒಂದು ರಾಜಕೀಯ ಕುಟುಂಬದ ಪ್ರಮುಖ, ರಾಜ್ಯದಲ್ಲೇ ದೊಡ್ಡ ಕುಟುಂಬ, ಪ್ರಮುಖ ಕುಟುಂಬದ ಒಂದು ರಾಜಕಾರಣಿಗಳು ಕ್ಷೇತ್ರದ ಜನರ ಸಮಸ್ಯೆ, ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಇಡೀ ದೇಶದಲ್ಲಿ ಒಂದು ಒಳ್ಳೆ ಇರ್ತಕ್ಕಂಥ ಊರಿನ ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ದೇವರಾಣೆ ಹಾಕಿ ಮೋಸ ಮಾಡ್ತಾರೆ ಅಂದರೆ ಇದು ರೈತರಿಗೆ ಯಡಿಯೂರಪ್ಪ ಕುಟುಂಬ ಬಗೆದಂಥ ದೊಡ್ಡ ದ್ರೋಹ ಮಾಡಕ್ಕೆ ಹೊರಟಿದೆ, ಅನ್ಯಾಯ ಮಾಡಕ್ಕೆ ಹೊರಟಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗನೂ ಸಹ ಮೊನ್ನೆ ನಾವು 3 ದಿನ ಧರಣಿ ಮಾಡಿದ್ವಿ. ಒಬ್ಬ ರೈತ